ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಆರಂಭಿಸುವ ಮೂಲಕ ICDS ಯೋಜನೆಯ ಅಂಗನವಾಡಿ ಕೇಂದ್ರಗಳನ್ನು ಶಾಶ್ವತವಾಗಿ ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದೆ ಎಂದು ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಆರಂಭಿಸುವ ಮೂಲಕ ICDS ಯೋಜನೆಯ ಅಂಗನವಾಡಿ ಕೇಂದ್ರಗಳನ್ನು ಶಾಶ್ವತವಾಗಿ ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರ ಹಿತ ಕಾಯಲು ಮಧ್ಯೆ ಪ್ರವೇಶಿಸಬೇಕೆಂದು ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಒತ್ತಾಯಿಸಿದರು. ಜೂನ್ 3ರಂದು ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಿಸುವ ಯತ್ನ ಕೈಬಿಡಬೇಕೆಂದು ಒತ್ತಾಯಿಸಿ HKRDB ಕಚೇರಿ ಬಳಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದರು. ಆಗ ಈ ಯೋಜನೆ ಕೈಬಿಡುವ ಮಾತನಾಡಿದ್ದ ಶಿಕ್ಷಣ ಇಲಾಖೆ ಆಯುಕ್ತ ಆಕಾಶ್ ಅವರು ಈಗ ಪುನಃ ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಆರಂಭಿಸಿರುವುದು ICDS ಯೋಜನೆಯನ್ನು ಹಾಳು ಮಾಡುವ ಯತ್ನವಾಗಿದೆ ಎಂದು ವರಲಕ್ಷ್ಮಿ ಕಟುವಾಗಿ ಟೀಕಿಸಿದರು. ಜೂನ್ 3ನೇ ತಾರೀಕಿಗೆ ನಾವು KKRDB ಮುಂದುಗಡೆ ಒಂದು ಹೋರಾಟವನ್ನು ಮಾಡಿದ್ವಿ. ಅಂಗನವಾಡಿ ವರ್ಕರ್ ಸುಮಾರು 6-7 ಸಾವಿರ ಜನ ನಾವು ಅಲ್ಲಿ ಸೇರಿದ್ವಿ. ಆವತ್ತು ಕಲಬುರಗಿ ಶಿಕ್ಷಣ ಇಲಾಖೆಯ ಕಮಿಷನರ್ ಆಕಾಶ್ ಅವರು ನಮ್ಮ ಡಿಮ್ಯಾಂಡ್ ಏನಿತ್ತು, ಅಂಗನವಾಡಿ ಕೇಂದ್ರಗಳ ಕೆಲಸ ಶಿಕ್ಷಣ ಇಲಾಖೆ ಪ್ರಾರಂಭ ಮಾಡಬಾರ್ದು ಅನ್ನುವಂಥದ್ದು. ನಾವು LKG UKGಗೆ ವಿರೋಧ ಅಲ್ಲ, ಮಕ್ಕಳ ಏನು ಪೂರ್ವ ಪ್ರಾಥಮಿಕ ಶಿಕ್ಷಣ ಅಥವಾ ಇನ್ಫಾರ್ಮಲ್ ಎಜುಕೇಷನ್ ಅಂತ ನಾವೇನು ಕೊಡ್ತಾ ಇದ್ದೀವಿ ಅದು ಅಂಗನವಾಡಿಗಳಲ್ಲೇ ನಾವು ಕೊಡ್ತಾ ಇದ್ದೀವಿ. ಅದನ್ನು ಸ್ಟ್ರೆಂಥನ್ ಮಾಡಿ ಅನ್ನೋದು ನಮ್ಮ ಡಿಮ್ಯಾಂಡ್. ಆದರೆ ಸರ್ಕಾರ ಅದನ್ನು ಸ್ಟ್ರೆಂಥನ್ ಮಾಡುವ ಬದಲಿಗೆ ಶಿಕ್ಷಣ ಇಲಾಖೆಯ ಮುಖಾಂತರ ಆ ಕೆಲಸವನ್ನು ತಗೊಳ್ಳೋದಕ್ಕೆ ಮುಂದಾಗಿದೆ ಮತ್ತು KKRDB ಒನ್ ಸೈಡೆಡಲ್ಲಿ ಅದನ್ನು ತೀರ್ಮಾನ ಮಾಡಿ ಅದಕ್ಕೆ ಅನುದಾನಗಳನ್ನು ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ವಿರೋಧಿಸಿ ನಾವು ಅಲ್ಲಿ ಹೋರಾಟ ಮಾಡಿದಾಗ ಅವರು ನಾವು ಹೇಳಿದಂಥ ವಾದ ಸರಿ ಇದೆ ಅಂತ ಹೇಳಿ ಸದ್ಯಕ್ಕೆ ನಾವು ಇದನ್ನು ಈ ಡೈರೆಕ್ಷನನ್ನು ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ಅವರು ಸ್ಥಗಿತ ಮಾಡಿ ನಮಗೆ ಆದೇಶ ಈ ಒಂದು ಪ್ರತಿಯನ್ನು ಕೂಡ ಕೊಟ್ಟಿದ್ದರು. ಸೊ ಇವತ್ತು 3 ಗಂಟೆಗೆ ನಮ್ಮನ್ನು ಮಾತುಕತೆಗೆ ಕರೆದಿದ್ದಾರೆ ಆಕಾಶ್ ಅವರು. ಸೊ ಕರೆದು ನಾವೆಲ್ಲನೂ ಕೂಡ ಸಭೆಗೆ ಹೋಗಬೇಕು ಅನ್ನುವಾಗ ರಾತ್ರಿ 8ವರೆಗೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಜ್ಞಾಪನಾ ಪತ್ರ ಏನಿತ್ತು ಇದನ್ನು ಆರ್ಡರ್ ಆಗಿ ಇವತ್ತು ಪರಿವರ್ತನೆಯನ್ನು ಮಾಡಿ ತಂದುಬಿಟ್ಟಿದ್ದಾರೆ. ಸೊ ಈಗ ಈ ಆರ್ಡರ್ ಬರುವುದು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಿದಾಗ ನೀವು ಸ್ಥಗಿತಗೊಳಿಸಿ ನಾವು ಡಿಸ್ಕಷನ್ ಮಾಡೋಣ ಅಂತೇಳಿ ಡಿಸ್ಕಷನ್ಗೆ ಕರೆದು ಮತ್ತೆ ನೀವು ಆದೇಶವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಸೊ ಶಿಕ್ಷಣ ಇಲಾಖೆ ಯಾವ ರೀತಿಯಲ್ಲಿ ಏಕಮುಖವಾಗಿ ಒಂದು ರೀತಿ ಸರ್ವಾಧಿಕಾರತನದಿಂದ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಮತ್ತು ಈ ಥರದ ಒಂದು ಆದೇಶ ಬಂದರೂ ಕೂಡ ನಮ್ಮ ಇದು ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ಅದರ ಸಂಬಂಧಪಟ್ಟ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಯಾವುದೇ ಪ್ರತಿಕ್ರಿಯೆಗಳನ್ನು ಕೂಡ ಅವರು ಕೂಡ ಕೊಡ್ತಾ ಇಲ್ಲ. ಈ ಎರಡೂ ಕಾರಣದಿಂದ ಇವತ್ತು ಅಂಗನವಾಡಿ ಕೇಂದ್ರಗಳು ತುಂಬಾ ಸಫರ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದೊಂದು ಮಗುವನ್ನು ಉಳಿಸುವಂಥದ್ದು, ಒಂದು ಮಗುವನ್ನು ಅಪೌಷ್ಟಿಕತೆಯಿಂದ ಹೊರತರುವಂಥದ್ದು, ಒಂದು ಮಗುನೂ ಕೂಡ ಡೆತ್ ಆಗಲಾರ್ದಾಗೆ ನೋಡ್ಕೊಳ್ತಾ ಇರ್ತಕ್ಕಂಥ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳನ್ನು ಇವತ್ತು ನೀವು ಬಲಿಷ್ಠಗೊಳಿಸುವ ಬದಲಿಗೆ ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಶಿಕ್ಷಣ ಇಲಾಖೆಗೆ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಈ ಇಲಾಖೆಯನ್ನು ಮುಚ್ಚಿಸುವಂಥದ್ದು ಮತ್ತು ICDS ಅನ್ನು ಕೊಲ್ಯಾಪ್ಸ್ ಮಾಡಲಿಕ್ಕೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ತರ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯ ಅಂಶ ನಾವಿಲ್ಲಿ ಗಮನಿಸಬೇಕಾಗಿರೋದು, ಕೆಲವರು ಹೇಳ್ಬೋದು LKG UKG ಒಳ್ಳೇದಲ್ವಾ ಅಂತ. ಸೊ LKG UKG ಅಂತ ಹೇಳಿ ಇವತ್ತು ಅವರು ನಿಗದಿ ಮಾಡಿರ್ತಕ್ಕಂಥ ಒಂದು ಎಜುಕೇಷನ್ ಏನಿದೆ SLC ಪಾಸು ಆಮೇಲೆ D.Ed 30 ಅಂಕ 35 ಅಂಕ ತಗೊಂಡಿರೋರು ಇದಕ್ಕೆ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ನೀವು ಜನನೂ ಕೂಡ ನೀವು ಯೋಚನೆ ಮಾಡಬೇಕು, SLC ಮತ್ತು D.Ed PUC ಓದಿರುವಂಥ ಒಂದು ಫ್ರೆಶ್ ಕ್ಯಾಂಡಿಡೇಟ್ಗೂ 45 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ವರ್ಕರ್, ಅಂಗನವಾಡಿ ಹೆಲ್ಪರು ಮಕ್ಕಳನ್ನು ಮಾತಾಡಿಸ್ಕೊಳ್ಳೋದಕ್ಕೂ ಮತ್ತು ಮಕ್ಕಳೊಟ್ಟಿಗೆ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ? ಸೊ ಖಂಡಿತವಾಗ್ಲೂ ಈ ವ್ಯತ್ಯಾಸವನ್ನು ನಾಗರಿಕರು ಕೂಡ ಗಮನಿಸಬೇಕು, ನಮ್ಮ ಸಂಬಂಧಪಟ್ಟ ಎಲ್ಲರೂ ಕೂಡ ಇದನ್ನು ಗಮನಿಸಬೇಕು ಅಂತೇಳಿ ನಾನು ಕೇಳ್ತೇನೆ. ಎರಡನೆಯದು, ಇವತ್ತು ಮಕ್ಕಳಿಗೆ ಯಾಕೆ ಅಂಗನವಾಡಿ ಕೇಂದ್ರ ಅಂತೇಳಿ ಪ್ರಾರಂಭ ಆಗಿರೋದು? ಇದು 6 ವರ್ಷದ ಒಳಗಿನ ಮಗುವಿಗೆ ದೈಹಿಕ ಬೆಳವಣಿಗೆ 40%, ಮಾನಸಿಕ ಬೆಳವಣಿಗೆ 85% ಆಗುವಾಗ, ಅದರ ಮೆದುಳು ಬೆಳೆಯುವಾಗ, ದೇಹದ ಅಂಗಾಂಗಗಳು ಬೆಳೆಯುವಾಗ ಅದಕ್ಕೆ ಯಾವುದೇ ರೀತಿಯ ಇಂಪೋಸಿಂಗ್ ಇರಬಾರ್ದು ಅಂತಾನೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ NCERT ತಂದಿರತಕ್ಕಂಥ ಕೆರಿಕುಲಮನ್ನು ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತಾ ಇರೋದು. ಆದರೆ ಇವತ್ತು ಖಾಸಗಿ ಕಾನ್ವೆಂಟ್ಗಳಲ್ಲಿ ಆ ಥರದ ಒಂದು ವೈಜ್ಞಾನಿಕವಾದಂಥ ಯಾವುದೇ ರೀತಿಯ ವಿಧಾನಗಳು ಅನುಸರಿಸ್ತಾ ಇಲ್ಲ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟು ಯಾವ ಕೆರಿಕುಲಮನ್ನು ಬೋಧಿಸ್ತದೆ ಅನ್ನುವಂಥ ಯಾವುದೇ ಕ್ಲಾರಿಟಿ ಇಲ್ಲ. ಸೊ ಈ ಥರದ ಅಂಶಗಳೂ ಕೂಡ ಇದ್ದಾವೆ. ಆಮೇಲೆ ನಮ್ಮ ಇದು ಏನು ಜನಪ್ರತಿನಿಧಿಗಳನ್ನು IASಗಳು ಸಿಕ್ಕಾಪಟ್ಟೆ ಇವತ್ತು ಏನು ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತಲೇ ನನಗೆ ಅನಿಸುವಂಥದ್ದು. ಮತ್ತು ನಮ್ಮ ಜನಪ್ರತಿನಿಧಿಗಳು ಕೂಡ
ಯಾವುದೋ ಹೊಸತು ನಾನು ಮಾಡಬೇಕು ಅಂತಕ್ಕಂಥ ಒಂದು ಉತ್ಸಾಹದಲ್ಲಿ ಇದನ್ನು ಮಾಡಲಿಕ್ಕೆ ಹೋಗಿ ಕಡೆಗೆ ಎರಡೂ ಸ್ಕೀಮನ್ನು ಕೊಲಾಪ್ಸ್ ಆಗುವಂಥ ಒಂದು ಪರಿಸ್ಥಿತಿಗೆ ತರ್ತಾರೆ. ಇದರ ಒಂದು ನೇರ ಇದು ಏನಾದರೂ ಕೂಡ ICDS ಸ್ಕೀಮ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದಕ್ಕೆ ನಮ್ಮ ಇವತ್ತಿನ ರಾಜ್ಯ ಸರ್ಕಾರ ಮತ್ತು ಮಧು ಬಂಗಾರಪ್ಪ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮತ್ತು ನಿಮ್ಮ KKRDP ಅಧ್ಯಕ್ಷರೇ ಇದಕ್ಕೆ ಕಾರಣ ಆಗ್ತಾರೆ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಸರ್.